ಮಳೆಗಾಗಿ ಕತ್ತೆ ಮೆರವಣಿಗೆ ನಡೆಸಿದ ಗ್ರಾಮಸ್ಥರು. ಬರದಿಂದ ಕಂಗಾಲಾದ ರೈತರ ವಿಶೇಷ ಆಚರಣೆ. ರಾಜ್ಯದ ಹಲವೆಡೆ ಮಳೆಯ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಬೆಳೆಗಳು ಒಣಗೋಗುವ ಭೀತಿ ಎದುರಾಗಿದೆ. ಇತ್ತ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಗ್ರಾಮವೊಂದರಲ್ಲಿ ಮಳೆಯಾಗಲಿ ಎಂದು ಗ್ರಾಮಸ್ಥರು ಸಂಪ್ರದಾಯಬದ್ಧವಾಗಿ ಕತ್ತೆ ಮೆರವಣಿಗೆಯನ್ನ ನಡೆಸಿ ವರುಣ ದೇವನಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಚಂಗವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಮಂಗನಟ್ಟಿ ಗ್ರಾಮದಲ್ಲಿ ಮಳೆಯಿಲ್ಲದೆ ಭೂಮಿಗಳು ಒಣಗ್ತಾ ಇದ್ದು ಕೆರೆ ಕಟ್ಟೆಗಳು ಬತ್ಹೋಗಿವೆ. ಅಲ್ಲದೆ ಬಾವಿ ಹಾಗೂ ಕೊಳವೆ ಬಾವಿಗಳಲ್ಲಿಯೂ ನೀರಿನ ಮಟ್ಟ ಕುಸಿದಿದ್ದು ಕುಡಿಯುವ ನೀರಿಗೂ ಹಾಹಾಕಾರ ಎದುರಾಗಿದೆ. ಹೀಗಾಗಿ ಮಳೆಯಾಗಲೆಂದು ಗ್ರಾಮಸ್ಥರು ಕತ್ತೆಗಳಿಗೆ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿ ಗ್ರಾಮದಲ್ಲಿ ಮೆರವಣಿಗೆಯನ್ನ ನಡೆಸಿದ್ದಾರೆ. ಬಳಿಕ ಪ್ರತಿಯೊಂದು ಮನೆಗೆ ಕತ್ತೆಗಳನ್ನು ಕರೆದುಕೊಂಡು ಹೋಗಿ ಗ್ರಾಮಸ್ಥರು ನೀಡಿದ ಅಕ್ಕಿಯನ್ನ ಸಂಗ್ರಹಿಸಿ ಗ್ರಾಮದ ದೇವಸ್ಥಾನದ ಬಳಿ ಪ್ರಸಾದ ತಯಾರಿಸಿ ಹಂಚಿದ್ದಾರೆ. ಶಿರಾ ಭಾಗದಾಗೆ ಜನಪದಿ ಆಚರಣೆಗಳು ಒಂದಲ್ಲ ಎರಡಲ್ಲ ಸಾವಿರಾರು. ಮಳೆ ಬರೆದಿರೋದಕ್ಕೆ ಕತ್ತೆ ಮೆರವಣಿಗೆಯ ಒಂದು ಆಚರಣೆ, ಕೊಪ್ಪಿಗಳಿಗೆ ಮದುವೆ ಮಾಡೋದು, ಮಲ್ಡ್ರಾಯಿನ್ ಮಾಡೋದು, ಜೇಡಿ ಬಣ್ಣಕ್ಕೆ ಸಣ್ಣ ಸಣ್ಣ ಮಕ್ಕಳು ತಂಗಟೆ ಹೂವು ಭಾಳ ಶ್ರೇಷ್ಠವಾದ ಹೂವು ಈ ಭಾಗದಾಗೆ. ಯಾಕೆಂದರೆ ಇದು ಬಯಲುಸೀಮೆ. ಇಲ್ಲೆಲ್ಲ ನಾವು ಗುಲಾಬಿ ಬೆಳೆಯೋಕ್ಕಾಗಲ್ಲ, ಬೆಳೆಯೋದೇ ತಂಗಟೆ ಹೂವಿನಲ್ಲಿ ಅತಿ ಹೆಚ್ಚು ಔಷಧೀಯ ಗುಣ ಇರತಕ್ಕಂಥ ಗಿಡ. ಆ ಗಿಡನ ನಾವು ದೇವ್ರು ಮಾಡ್ಕೊಂಡು ಮಣ್ಣು ಕಳಿಸ್ಕೊಂಡು ಇಕ್ಕೊಂಡು ಹುಡುಗರು ರಾಗಿ ಸೀಟೆಲ್ಲ ಮನೆಗೆ ಹೋಗಿ ತಿರ್ಕೊಂಡು ಅದನ್ನು ತಂದು ಮುದ್ದೆ ಮಾಡಿ ದೇವ್ರು ಮಾಡಿ ಮಲ್ಡ್ರಾಯಿನ್ ಮಾಡೋದು ಒಂದು ಸಂಪ್ರದಾಯ. ಅದೇ ರೀತಿಯಾಗಿ ಇವತ್ತು ಬಡಮಂಗನಟ್ಟೆಗೆ ನಮ್ಮ ಎಲ್ಲ ಅಣ್ತಮ್ಮಗಳು ನೆಂಟರಿಷ್ಟರು ಎಲ್ಲ ಸೇರಿ ಕತ್ತಿಗೆ ಮೆರವಣಿಗೆ ಮಾಡೋಂಥದ್ದು ಒಂದು ಸಂಪ್ರದಾಯ ಮಾಡ್ತಾರೆ. ಈ ಭಾಗದಾಗೆ ಅತಿ ಹೆಚ್ಚು ಬರ ಬಂದಿರೋದ್ರಿಂದ ಗೌಡಗೆರೆ ಹೋಬಳಿನಾಗೆ, ಅದು ಅಲ್ಲದೇ ಇದು ಕುರಿಗಾಯಿಗಳ ನಾಡು ನಮ್ಮ ಶಿರಾ. ಅತಿ ಹೆಚ್ಚು ಕುರಿಕಾಯ ಜನ ಇಲ್ಲಿರೋದು. ಇವತ್ತು ಎಲ್ಲ ಸಾಕಷ್ಟು ಜನ ನೀರೇ ಇಲ್ಲ ಅಂತೇಳಿ ವಲಸೆ ಹೋಗ್ಬಿಟ್ಟಾರೆ. ಮೈಸೂರು ಕಡೆಗೆ, ಹಾಸನ ಕಡೆಗೆ, ಚನ್ನರಾಯಪಟ್ಟಣ ಕಡೆಗೆ ಎಲ್ಲ ವಲಸೆ ಹೋಗ್ಯವ್ರೆ. ಇವತ್ತು ಕುಡಿಯೋಕ್ಕೆ ನೀರಿಲ್ಲ ನಮ್ಮ ಕುರಿಗಳಿಗೆ ಇವತ್ತು. ಆ ಕಾರಣಕ್ಕೆ ಇಲ್ಲಿರೋರಾದರೂ ನಾವಾದರೂ ಏನೋ ಒಂದು ಮಾಡಿದ್ರೆ ಮಳೆ ಬರೋಂದತ್ತಲ್ಲ ಒಂದು ವಿಶ್ವಾಸಕ್ಕೆ ಇವತ್ತು ನಾವು ಬೇರೆಯನ್ನೆಲ್ಲ ನೆಚ್ಕೊಂಡಿರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಈ ಕತ್ತೆ ಮೊರೆ ಹೋಗಿ ಜನಪದೀಯ ಆಚರಣೆ ಮುಖಾಂತರ ಇವತ್ತು ನಮ್ಮ ಬಡಮಂಗನಟ್ಟೆಯರು ಮಾಡ್ತಿದ್ದಾರೆ. ಈ ಕಾರಣದಿಂದ ಮಳೆ ಬಂದರೆ ಮಳ್ರ ಇವತ್ತಾರು ಕಂಡುಬಿಟ್ಟು ನಮಗೆ ಮಳೆ ಬರಲಿ ಅಂತ ನಾನು ಆರೆ ಬಡಿಯೋದ್ರ ಮುಖಾಂತರ ಕೇಳ್ತೀನಿ. ಇನ್ನು ಈ ಬಾರಿ ರೈತರು ಸಾಲ ಸೂಲ ಮಾಡಿ ಬೀಜ ಹಾಗೂ ಗೊಬ್ಬರವನ್ನ ಖರೀದಿಸಿ ಬಿತ್ತನೆ ಮಾಡಿದ್ರು. ಸಮಯಕ್ಕೆ ಸರಿಯಾಗಿ ಮಳೆ ಬಾರದೆ ಬೆಳೆಗಳು ಒಣಗೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಸಮೃದ್ಧಿ ಮಳೆಯಾಗಲಿ ಎನ್ನುವ ನಂಬಿಕೆಯಿಂದ ಈ ವಿಶೇಷ ಪೂಜೆ ಹಾಗೂ ಕತ್ತೆ ಮೆರವಣಿಗೆಯನ್ನ ನಡೆಸಿದ್ದೇವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಈಗ ಎಲ್ಲ ಬಂದಿರತಕ್ಕಂಥವರಿಗೂ ಎಲ್ಲರಿಗೂ ನಮಸ್ಕಾರ. ಇದು ಏನಪ್ಪ ಅಂದರೆ, ಈಗ ನಾವು ಈ ದನ ಕುರಿಗಳನ್ನೆಲ್ಲ ಕಟ್ಕೊಂಡಿರೋದ್ರಿಂದ ನಮಗೆ ಇದೇ ಒಂದು ದೊಡ್ಡ ಆಸ್ತಿ. ಹಂಗಾಗಿರೋದ್ರಿಂದನ ನಾವು ಇವತ್ತು ಮಳೆ ಇಲ್ದನ ಈ ಮುಂಗಾರು ಕೈ ಕೊಟ್ಟಂಗೆ ಆಲೆ ಕೊಟ್ಟಾಯೈತೆ. ಕುರಿ ದನಗಳಿಗೆ ಕುಡಿಯೋಕ್ಕೆ ನೀರಿಲ್ಲ. ಈಗ ಅಲ್ಲೆಲ್ಲೋ ಶಿರಾದ ಸುತ್ತಮುತ್ತನ ಸುಮ್ಮನೆ ನಾವು ಕೆರೆಗಳಿಗೆ ನೀರು ತಂದಿದ್ದೀವಿ ಅಂತ ಅಂದ್ಕೊಂಡು ಆ ಶಿರಾದಲ್ಲಿ ನೀರಿದ್ದರೆ ಈ ಗ್ರಾಮಾಂತರ ಹಳ್ಳಿ ಕಡೆಯಲ್ಲೆಲ್ಲ ಕುಡಿಯೋಕ್ಕೆ ನೀರು ಬಂದ್ವಿ. ಇವತ್ತು ಗೌಡಗೆರೆ ಹೋಬಳಿಯಲ್ಲಿ ಅತಿ ಹೆಚ್ಚಿನದಾಗಿ ಭಾಳ ಬರನ ಅನುಭವಿಸ್ತಾ ಐತೆ. ಇವತ್ತು ಕುಡಿಯೋಕ್ಕೆ ನೀರಿಲ್ದನ ಯಾರನ್ನ ಹೋಗಿ ಅಲ್ಲಿ ಕೇಳಿರೋನು ಇವತ್ತು ಅಲ್ಲಿ ನಮ್ಗೆ ಹಣ ಇಲ್ಲ, ಇಲ್ಲಿಗೆ ನಮ್ಗೆ ಹಣ ಇಲ್ಲ, ಒಟ್ಟು ಅದು ಆಳ ಮೂಳ ಹೇಳ್ಕೊಳೋದ್ರಿಂದನ ಮೊನ್ನೆ ನಮ್ಮ ಚಿದಾನಂದ ಗೌಡರು ಆ ಗೌಡಗೆರೆ ಹೋಬಳಿಯಲ್ಲಿ ಬಂದು ಆ ಬರನ ಕೇಳಿ ಆಗಲೇ ಒನೆನಹಳ್ಳಿಯಲ್ಲಿ ಕರೆದು ಅವರ ವೈಯಕ್ತಿಕವಾಗಿ ಗಾಡಿ ತಂದು ಆ ಒನೆನಹಳ್ಳಿಯಲ್ಲಿ ನೀರು ಬೋರ್ ಕೊರ್ಸಿದ್ದಂಗೆ ಒಳ್ಳೆಯ ನೀರಾಗಿದೆ. ಇವತ್ತು ಆ ಊರಲ್ಲಿ ಕುಡಿಯೋಕ್ಕೆ ಮಾತ್ರ ನೀರಾಗಿದೆ. ಈ ದನ ಕರುಗಳಿಗೆ ಕುಡಿಯೋಕ್ಕೆ ನೀರಿಲ್ಲದಕ್ಕೆ ನಮ್ಮ ಹಿಂದೆ ಏನು ಅಂದರೆ ನಮ್ಮ ತಾತ ಅಜ್ಜರ ಕಾಲದಿಂದ ಪುರಾಯಿತರಿಂದನ ಕತ್ತೆಯ ಮೆರವಣಿಗೆ ಮಾಡಿರೆ ಮಳೆ ಬತ್ತೈತೆ ಅಂತಂದು ನಮ್ಮ ಹಿಂದಿನ ಕಾಲದಿಂದನ ನಮ್ಮ ತಾತಗಳು ಹೇಳೋದಿಂದನ ಇವತ್ತು ನಾವು ಆ ಕೆಲಸ ಮಾಡಿರೆ ಮಳೆ ಬಂದತ್ತೆ ಅಲ್ವೇ ಎಂಬ ಒಂದು ಉದ್ದೇಶಕ್ಕೆ ನಾವಿವತ್ತು ಸ್ವಾಮಿ ಮಂಗಣ್ಣ ಸ್ವಾಮಿ, ತಿಮ್ಮಪ್ಪ ಸ್ವಾಮಿ, ಕರಿಯಮ್ಮ ಸ್ವಾಮಿ ದೇವ್ರುಗಳ್ನೆಲ್ಲ ಬೇಡ್ಕೊಂತ ನಾವು ಕತ್ತೆ ಮೆರವಣಿಗೆ ಮಾಡೋಕ್ಕೋಸ್ಕರನ ಇವತ್ತೆಲ್ಲ ನಮ್ಮೂರು ಗೌಡರು, ಯಜಮಾನರು, ಪೂಜಾರಿಗಳು ಎಲ್ಲ ಸೇರಿ ನಾವು ಒಂದು ಕುತ್ಕೊಂಡು ನಿರ್ಧಾರ ತಗೊಂಡು ಇವತ್ತು ನಾವು ಮೆರವಣಿಗೆ ಮಾಡಿದರೆ ಮಳೆ ಬರ್ತೈತೆ ಎಂಬ ಒಂದು ಉದ್ದೇಶಕ್ಕೋಸ್ಕರನ ನಾವು ಈ ಥರ ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಶ್ರೀ
ಧೀಮಂತ್ ಪ್ರಜಾಶಕ್ತಿ ಟಿವಿ ಶಿರಾ.